ಅವರಿವರ ಬಳಿ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಶುಂಠಿ, ಜೋಳ ಸೇರಿದಂತೆ ವಿವಿಧ ಬೆಳೆಗಳನ್ನು ಕಾಡಾನೆಗಳ ಹಿಂಡು ತುಳಿದು ನಾಶ ಮಾಡಿದ ಪರಿಣಾಮ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿ ಮನನೊಂದ ರೈತ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ಬೇಲೂರಿನಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಳಿಯ ಚಿಕ್ಕಸಾಲವಾರದ ಬಾವಿಕಟ್ಟೆ ಗ್ರಾಮದ 55 ವರ್ಷದ ರೈತ ಮಹೇಶ್ ಆನೆ ದಾಳಿಯ ಪರಿಣಾಮ ಬೆಳೆ ನಷ್ಟದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೃತ ರೈತನ ಪುತ್ರ ಸುಚಿತ್ ಅವರು ವಿವಿಧ ಸಂಘ ಸಂಸ್ಥೆ, ಬ್ಯಾಂಕ್ ಹಾಗೂ ಖಾಸಗಿ ವ್ಯಕ್ತಿಗಳಿಂದ ಕೈ ಸಾಲ ಪಡೆದು ತಮ್ಮ 1.5 ಎಕರೆ ಜಮೀನಿನಲ್ಲಿ ಶುಂಠಿ, ಜೋಳದಂತಹ ಬೆಳೆಯನ್ನ ಬೆಳೆದಿದ್ರು. ಹಲವಾರು ದಿನಗಳಿಂದ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡು ಬುಧವಾರ ರಾತ್ರಿ ನಮ್ಮ ಜಮೀನಿಗೆ ದಾಳಿ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಯನ್ನ ತುಳಿದು ನಾಶ ಮಾಡಿದೆ. ಹೀಗಾಗಿ ಮಾಡಿದ್ದ ಸಾಲವನ್ನ ತೀರಿಸುವುದು ಹೇಗೆ ಚಿಂತೆಯಲ್ಲಿ ಬೇಸರದಿಂದ ಮನೆಗೆ ಬಂದು ಕ್ರಿಮಿನಾಶಕವನ್ನ ಸೇವಿಸಿದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದರು. ಮೃತರ ಸಂಬಂಧಿ ಶಿವಕುಮಾರ್ ಮಾತನಾಡಿ, ಕಾಡಾನೆಗಳು ಈ ಭಾಗಕ್ಕೆ ಬಂದು ಹಲವಾರು ದಿನಗಳು ಕಳೆದಿವೆ. ಆದರೆ ಆನೆ ಕಾರ್ಯಪಡೆ ತಂಡ ಹಾಗೂ ಅರಣ್ಯ ಇಲಾಖೆಯವರು ಆನೆಗಳನ್ನು ಬೇರೆಡೆಗೆ ಓಡಿಸಲು ಸಾಧ್ಯವಾಗಿಲ್ಲ. ಈ ಕಾರಣದಿಂದಾಗಿ ಆನೆಗಳಿಗೆ ಹೆದರಿ ಕೂಲಿ ಕಾರ್ಮಿಕರು ತೋಟಗಳಿಗೆ ಬಂದು ಕೆಲಸ ಮಾಡಲು ಭಯಪಡ್ತಾರೆ. ಮಾನ್ಯ ಬೇಲೂರು ಶಾಸಕರು, ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆ ಹಾನಿಯಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿ ಮನನೊಂದು ಮೃತಪಟ್ಟ ಮಹೇಶ್ ಅವರ ಬಡ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡುತ್ತೇನೆ ಎಂದರು. ವಾರ 8 ದಿವಸದಿಂದ ಆನೆಗಳು ಬಂದು ಜಮೀನಲ್ಲಿ ಶುಂಠಿ ಹಾಕಿದ್ವಿ ಮತ್ತು ಕಾಫಿ ಅಕ್ಕಿಲ್ಲ ಹಾಳು ಮಾಡಿದ್ವಿ. ಸಾಲ ಮಾಡ್ಕೊಂಡಿದ್ವಿ. ಸಾಲ 8 ದಿವಸ ಅಂತ ಹೇಳ್ಬಿಟ್ಟು ಮನೆಗೆ ಬಿಟ್ಟು ಆನೆ ಬಂದು ಜೋಳ ಶುಂಠಿ ಎಲ್ಲ ಮತ್ತೆ ಹಾಳು ಮಾಡಿದ್ವಿ. ಅದೇ ಸಾಲ ಈ ಥರ ಮಾಡ್ತಿದ್ವಿ.